ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು, ಹೇರ್ ಪ್ಯಾಕು ಮತ್ತು ನಾನು ಇವಾಗ ಯುಗಾದಿ ಹಬ್ಬ ಬಂತಲ್ವ, ನನಗೆ ನನ್ನ ಮಕ್ಕಳು ಇಬ್ಬರಿಗೂ ಕೂಡ ಒಂದೇ ಥರ ಔಟ್ಫಿಟ್ನ ತಗೊಳ್ಳೋಣ ಅಂತ ಹೇಳಿ ಮೋಹನು ನನಗೆ ಆ್ಯನಿವರ್ಸರಿಗೆ ಚೆನ್ನೈ ಹೋದಾಗ ಸ್ಯಾರಿ ತಂದಿದ್ರಲ್ವ, ಆ ಸ್ಯಾರಿಗೆ ಕಾಂಬಿನೇಷನ್ನ ಮಾಡಿ ಸ್ಟಿಚ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಹಾಸನಿಗೆ ಹೋಗ್ಬಿಟ್ಟು ಬಟ್ಟೆನ ಹುಡುಕ್ತಾ ಇದ್ದೆ. ಆ್ಯಕ್ಚುಲಿ ಪರ್ಫೆಕ್ಟಾಗಿ ಸಿಕ್ಕಲಿಲ್ಲ, ಬಟ್ ತುಂಬ ದಿನ ಏನು ಹಾಕಲ್ಲ ಅಲ್ವಾ, ಪಾಪನೂ ಬೆಳೆದು ಬಿಡ್ತಾಳೆ, ಲಿಪಿನೂ ಬೆಳೆದು ಬಿಡ್ತಾಳೆ, ಒಂದು 2 ಸತಿ ಹಾಕಿದ್ರೆ ಸಾಕು ಅಂತ ಹೇಳಿಬಿಟ್ಟು ಒಂದು ಆವ್ರೇಜ್ ರೇಂಜಲ್ಲಿ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಯಾವಾಗಲೂ ನನ್ನ ಮಸ್ಟ್ ವಿಸಿಟ್ ಪ್ಲೇಸ್ ನಿಮಗೆ ಗೊತ್ತೇ ಇದೆ. ನಾನು ಬಂದಾಗೆಲ್ಲ ಅದು 15 ಡೇಸ್ ಒನ್ಸೇ ಬರ್ತೀನಲ್ವ, ಹಾಗಾಗಿ ಹಣ್ಣೆಲ್ಲ ಖಾಲಿಯಾಗಿತ್ತು ಅಂತ ಹಣ್ಣನ್ನು ತಗೊಂಡು ಲಿಪಿನ ಸ್ಕೂಲಿಂದ ಪಿಕ್ ಮಾಡೋಣ ಅಂತ ಸ್ಕೂಲ್ ಹತ್ರ ಹೋದ. ಆ್ಯಕ್ಚುಲಿ ಇವತ್ತು ನಾನು ಬರ್ತೀನಿ ಅಂತ ಅವಳಿಗೆ ಹೇಳಿರಲಿಲ್ಲ. ಫುಲ್ ಸರ್ಪ್ರೈಸ್ ಆಗಿ ಖುಷಿಯಾಗಿ ಓಡಿ ಬಂದಳು. ಅಲ್ಲಿಂದ ಪುಂಕಿನ, ಸಹನನ ಮಗಳು ಪುಂಕಿನ ಕರ್ಕೊಂಡು ನಾನು ಮತ್ತು ಸಹನ, ಅಪ್ಪು ಸರ್ ಎಲ್ಲರೂ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಸಾಮಾನ್ಯ ಮಧ್ಯಾಹ್ನನೇ ಹೊರಡೋದ್ರಿಂದ ಮನೇಲಿ ಊಟನೇ ಮಾಡಲ್ಲ, ನಾನು ಬೇಗನೆ ಹೊರಟ್ಬಿಟ್ಟಿರ್ತೀನಿ. ಹಾಗಾಗಿ ಕರೆಕ್ಟಾಗಿ ಹೊಟ್ಟೆ ಸಿತ್ತಿರುತ್ತೆ, ಊಟ ಮಾಡದೆ ಹೋಗೋಕ್ಕೂ ಆಗಲ್ಲ. ಸರಿ ಅಂತ ಹೇಳಿಬಿಟ್ಟು ನಾನು ಮತ್ತು ಮಶ್ರೂಮು, ಗ್ರೇವಿ ಏನೇನೋ ಆರ್ಡರ್ ಮಾಡಿಕೊಂಡು ಅಲ್ಲಿಂದ ತಿಂದ್ವಿ. ಯಾವಾಗಲೂ ಒಂದೇ ಹೋಟೆಲಿಗೆ ಹೋಗ್ತೀವಲ್ವ, ಈ ಸತಿ ಬೇರೆ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು ಬೇರೆ ಹೋಟೆಲಿಗೆ ಬಂದ್ವಿ. ಆ್ಯಕ್ಚುಲಿ ಕೆಲವೊಂದು ಇಲ್ಲೂ ಟೇಸ್ಟ್ ಇಷ್ಟ ಆಯಿತು ನಮಗೆ. ನಮ್ಮ ಲಿಪಿಗೆ ಏನಂತ ಅಂದರೆ ತುಂಬಾ ಇಷ್ಟ ಪನ್ನೀರು. ಹಾಗಾಗಿ ಅವಳು ಎಲ್ಲಿ ಹೋಟೆಲಿಗೆ ಹೋದ್ರೂ ರೋಟಿ ಪನ್ನೀರ್ ಬೇಕೇ ಬೇಕು ಅಂತ ಕೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಕೊಡಿಸ್ಕೊಂಡು ಅಪ್ಪು ಸ್ವಲ್ಪ ಬಟ್ಟೆ ತೊಗೋಬೇಕು ಅಂತ ಹೇಳಿ ನಮ್ಮನ್ನು ಇಳಿಸ್ತಾ, ಆ್ಯಂಡ್ ಅಲ್ಲೇ ಬಸ್ ಸ್ಟ್ಯಾಂಡ್ ಅಪೋಸಿಟ್ಟು ಲಿಪಿ ಯೋಗ ಮ್ಯಾಟು ಏನೇನೋ ಬೇಕು ಅಂತ ಹೇಳಿದ್ಲು ಅಂತೇಳಿ ಅವಳಿಗೆ ಕೊಡಿಸ್ಕೊಂಡೆ. ಅಮ್ಮನೂ ಒಂದು ಫಂಕ್ಷನಿಗೆ ಹೊರಟಿದ್ರು ಮದುವೆಗೆ, ಹಾಗಾಗಿ ಅಮ್ಮಂಗೆ ಹೇರ್ ಬ್ಯಾಂಡ್ಸು, ಕ್ಲಿಪ್ಸು ಮತ್ತು ಹೇರ್ ಪಿನ್ ಎಲ್ಲ ತೊಗೊಂಡು ಮನೆಗೆ ಬಂದೆ. ಇದು ನೆಕ್ಸ್ಟ್ ಡೇಯ ವ್ಲಾಗು. ಸರಿ ಅಂತ ಹೇಳ್ಬಿಟ್ಟು ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊಡೋಣ ಅಂತ ಸರಿಯಾಗಿ ದಪ್ಪ ಆಗ್ಬಿಟ್ಟಿದ್ದೀನಿ, ಬೇರೆ ಗುಂಡು ಕಾಣ್ತಿದ್ದೀನಿ. ಚೆನ್ನಾಗಿ ತಿಂದು ಮಲಗದೆ ನಮ್ಮಮ್ಮ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂಚೂರು ವಾಕಿಂಗು, ಎಕ್ಸಸೈಸು ಎಲ್ಲ ಸ್ಟಾರ್ಟ್ ಮಾಡಬೇಕು. ಎಷ್ಟು ದಿನ ತಿನ್ನೋದಿಲ್ಲ, ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ಕರೆಕ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಅವಳಿಗೆ ಹಾಲೆಲ್ಲ ಚೆನ್ನಾಗಿ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿನ್ನೋದು ಮಲಗೋದು. 10 ಗಂಟೆಗೆ ಎದ್ದಿದ್ದೀನಿ ಇವತ್ತು, ಏನು ಕೆಲಸ ಮಾಡಿಲ್ಲ. ಎದ್ದು ಇವಾಗ ರೊಟ್ಟಿ ಬೆಂಡೆಕಾಯಿ ಪಲ್ಯ ತಿಂದು ಅಮ್ಮ ಒಂದು ಲೋಟ ಜ್ಯೂಸ್ ಮಾಡಿಕೊಡು ಅಂದರು ಅಂತೇಳಿ ಜ್ಯೂಸ್ ಮಾಡಿಕೊಂಡು ಕೂದಲೆಲ್ಲ ಒಂಥರ ಯಾಕೋ ಡ್ರೈ ಅನ್ನಿಸ್ತಿತ್ತು, ಒಂದು ಹೇರ್ ಪ್ಯಾಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣು ಜ್ಯೂಸಿಗೆ ಏನೂ ಆಗ್ತಿಲ್ಲ, ಶುಗರು ಮತ್ತು ಕಲ್ಲಂಗಡಿ ಹಣ್ಣು. ಇದಕ್ಕೆ ಆ್ಯಕ್ಚುಲಿ ಚಾಟ್ ಪೌಡರ್, ಚಾಟ್ ಮಸಾಲ, ಸಾಲ್ಟ್ ಒಂಚೂರು ಹಾಕ್ತೀನಿ, ಒಂಚೂರು ಸಾಲ್ಟು, ಚಾಟ್ ಮಸಾಲ ಪೌಡರ್ ಇರುತ್ತಲ್ಲ ಅದನ್ನು ಹಾಕಿದ್ರು ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಪೌಡರ್ ಇಲ್ಲ ಇವಾಗ ನನ್ನ ಹತ್ರ. ನಾವು ಆ್ಯಕ್ಚುಲಿ ಕಾಲೇಜಲ್ಲಿ ಮೈಸೂರಲ್ಲಿ ಇದ್ದಾಗ ಅಲ್ಲೊಂದು ಮರಿಮಲ್ಲಪ್ಪ ಕಾಲೇಜ್ ಪಕ್ಕ ಕಲ್ಲಂಗಡಿ ಹಣ್ಣಿನ ಜ್ಯೂಸೇ ಫೇಮಸ್ಸು, ಕುಡಿತಾ ಇದ್ವಿ. ಅಷ್ಟು ಚೆನ್ನಾಗಿ ಮಾಡಿಕೊಡೋನು. ಅವನು ಚಾಟ್ ಮಸಾಲ ಪೌಡರ್ ಹಾಕ್ತಾ ಇದ್ದ, ಹಾಗಾಗಿ ನಾನು ಅದನ್ನ ನೋಡಿ ಹಾಕೋದು ಕಲಿತಿದ್ದೆ. ಬಟ್ ಇವಾಗ ಖಾಲಿ ಆಗಿಬಿಟ್ಟಿದೆ ಚಾಟ್ ಮಸಾಲ ಪೌಡರ್. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿ ಇವಾಗ ನಮ್ಮ ಅಮ್ಮಂಗೆ ಕೊಡೋದೆ. ಕುಡಿದ್ಬಿಟ್ಟು ಹೋಗಿ ಮಲ್ಕೊಬಿಡುತ್ತ ಅಮ್ಮ. ಆ್ಯಕ್ಚುಲಿ ಎಷ್ಟೊಂದು ದಿನ ಆಗಿತ್ತು ಒಂದು ಹೇರ್ ಪ್ಯಾಕ್ ಹಾಕೋಣ ಅಂತ ಹೇಳ್ಬಿಟ್ಟು. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಸ್ವಲ್ಪ ಬಾಡಿನೂ ಹೀಟ್ ಅನ್ನಿಸ್ತಿತ್ತು, ಸ್ವಲ್ಪ ಕೂಲಾಗಿರಲಿ ಅಂತ ಹೇಳ್ಬಿಟ್ಟು ನಮ್ಮನೆ ಎದುರುಗಡೆನೆ ನಾನು ದಾಸವಾಳ ಹಾಕಿದ್ದೀನಲ್ವ, ದಾಸವಾಳದ ಎಲೆ ಅದನ್ನು ಹಾಕೊಳ್ತಿದ್ದೀನಿ. ಆಮೇಲೆ ಇದು ಆ್ಯಕ್ಚುಲಿ ವೈಟ್ ಕಲರ್ ದಾಸವಾಳ ಹಾಕಿದ್ರೆ ತುಂಬಾ ಇನ್ನೂ ಚೆನ್ನಾಗಾಗುತ್ತೆ, ಬಟ್ ನನ್ನ ಹತ್ರ ವೈಟ್ ಕಲರ್ ದಾಸವಾಳ ಇಲ್ಲ, ಹಾಗಾಗಿ ರೆಡ್ ಕಲರ್ದೇ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಎಂತ ರಾತ್ರಿನೇ ಮೆಂತೆ ನೆನೆಸಿಟ್ಟಿರಬೇಕು. ಆ್ಯಕ್ಚುಲಿ ನಾನು ರಾತ್ರಿ ಮೆಂತೆ ನೆನೆಸೋದು ಮರ್ತ್ಬಿಟ್ಟಿದ್ದೆ, ಹಾಗಾಗಿ ಇವಾಗ ಇದಕ್ಕೆ ಮೆಂತೆ ಹಾಕ್ಕೊಳ್ತಾ ಇಲ್ಲ. ಆಮೇಲೆ ಒಂದು 3 ಕಡ್ಡಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಬೇವಿನ ಸೊಪ್ಪು ಇರುತ್ತಲ್ಲ, ಬೇವಿನ ಸೊಪ್ಪು ಇದ್ರೂ ಅದನ್ನು ಹಾಕ್ಕೊಂಡ್ರು ತುಂಬ ಒಳ್ಳೇದು. ಆ್ಯಕ್ಚುಲಿ ಬೇವಿನ ಸೊಪ್ಪಿಲ್ಲ. ಆಮೇಲೆ ಒಂದು ಅರ್ಧ ನಲ್ಲಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಕುಯ್ಯೋ ಅಂತಿದ್ದಾಳಲ್ಲಿ. ನಲ್ಲಿಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳೋದು. ಆಮೇಲೆ ಅರ್ಧ ಸಾಕು, ಒಂದೇನು ಬೇಕಾಗಲ್ಲ, ಯಾಕಂದರೆ ನಾನು ಜಾಸ್ತಿ ಹಾಕೋದು ಸ್ಕ್ಯಾಲ್ಪಿಗೆ ಜಾಸ್ತಿ ಹಾಕ್ಕೊಳ್ತೀನಿ, ಹಾಗಾಗಿ. ಅದಾದಮೇಲೆ ಅಲೋವೆರಾ. ಆ್ಯಕ್ಚುಲಿ ತುಂಬಾ ತಂಪು, ನಂಗೆ ಸಖತ್ ಹೀಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಏನು ಮಗಳೇ, ಮೇಲ್ಗಡೆದು ಏನಿರುತ್ತೆ ಈ ಲೇಯರು, ಇದನ್ನು ತೆಗೆದ್ಬಿಟ್ಟು ಜೆಲ್ ಥರ ಇರುತ್ತಲ್ವ ಅದನ್ನು ಮಾತ್ರ ಹಾಕ್ಕೊಳ್ಳೋದು. ಇದು ಆ್ಯಕ್ಚುಲಿ ಮುಖಕ್ಕೆ ಹಚ್ಕೊಂಡ್ರೂ ತುಂಬಾ ಒಂಥರ ಚೆನ್ನಾಗಿ ಅನಿಸುತ್ತೆ.
ಜೆಲ್ಲೆಲ್ಲ ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತಲೆಗೆ ಹಚ್ಕೊಂಡ್ರೆ ಸೂಪರಾಗಿರುತ್ತೆ. ನನ್ನ ಮಗಳು ಸೌಂಡು ಮ್ಯೂಸಿಕ್. ಹಿಂಗೊಂದು ಪೇಸ್ಟ್ ರೆಡಿ ಆಯಿತು. ಆ್ಯಕ್ಚುಲಿ ತುಂಬಾ ಕ್ವಾಡ್ಸ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು ವೈಟ್ ಕಲರ್ದು. ಹಂಗಾಗಿ ನಾನು ಟ್ಯಾಪ್ ಕ್ಲೀನ್ ಮಾಡ್ತೀನಿ, ಒಂದು ಗ್ಲಿಡ್ಸ್ ಅಂತ ಹೇಳ್ಬಿಟ್ಟು ಡೈನಿಂಗ್ ಟೇಬಲ್ ಟ್ಯಾಪಿಗೆ ಮಾತ್ರ ಯೂಸ್ ಮಾಡ್ತೀನಿ. ಅದನ್ನು ಇಲ್ಲಿ ಹಾಕಿದ್ದೆ, ಆ್ಯಸಿಡ್ ಅಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಚೆನ್ನಾಗಿ ಉಜ್ಜಿದ್ರೆ ಕಂಪ್ಲೀಟಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈಗ ಇದನ್ನು ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ 1 ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಳ್ತೀನಿ. ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ ಹಾಕ್ಕೊಂಡು ನಾನು ಸ್ಕ್ಯಾಲ್ಪಿಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಸರಿಯಾಗುತ್ತೆ. ಆ್ಯಕ್ಚುಲಿ ಡ್ಯಾಂಡ್ರಫ್ ಆಗಿಬಿಟ್ಟಿದೆ, ತುಂಬ ಅಂದರೆ ತುಂಬ ಡ್ಯಾಂಡ್ರಫ್ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಏನೆಲ್ಲ ಅಪ್ಲೈ ಮಾಡಿರ್ತೀನಿ ಡ್ಯಾಂಡ್ರಫ್ ಕಮ್ಮಿ ಆಗಿರುತ್ತೆ, ಮತ್ತೆ ಡ್ಯಾಂಡ್ರಫ್ ಸ್ಟಾರ್ಟು. ಅದ್ರ ಜೊತೆಗೆ ಈಗ ಬೇರೆ ವೈಟ್ ಹೇರ್ಸು, ಮೆಹಂದಿ ಹಾಕಿಲ್ಲ ಶೀತ ಆದರೆ ಅಂತ ಹೇಳ್ಬಿಟ್ಟು. ಇನ್ನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಮೆಹಂದಿ ಹಾಕ್ಕೋಬೇಕು. ಆ್ಯಕ್ಚುಲಿ ಬಾಣಂತಿಯರಿಗೆ ಅಂದರೆ ನನಗೆ ಡ್ರೈ ಫ್ರೂಟ್ಸ್ ಉಂಡೆನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾನು ಮಾಡ್ತಾನೆ ಇರ್ತೀನಿ. ಕೆಲವೊಂದೊಂದ್ಸತಿ ರೆಸಿಪಿನ ಶೇರ್ ಮಾಡಿದ್ದೀನಿ, ಕೆಲವೊಂದ್ಸತಿ ರೆಸಿಪಿನ ಶೇರ್ ಮಾಡಿಲ್ಲ. ಹಾಗಾಗಿ ಫಸ್ಟು ಬಾಣಲಿಗೆ ತುಪ್ಪನ ಹಾಕ್ಕೊಂಡಿದ್ದೀನಿ. ಗೋಂದನ್ನ ತುಪ್ಪ ಕಾಯ್ದಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಗೋಂದು ಈ ಥರ ಫ್ರೈ ಆಗುತ್ತೆ, ತೋರಿಸ್ತೀನಿ ಹೆಂಗಾಗಬೇಕು ಅಂತ ಹೇಳ್ಬಿಟ್ಟು. ಅದು ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳೋದು. ಆ್ಯಕ್ಚುಲಿ ಏನು ಗಟ್ಟಿ ಆಗೋಕ್ಕೆ, ತುಂಬ ಸ್ಟ್ರೆಂತ್ ಆಗೋಕ್ಕೆ, ಸ್ಟ್ರಾಂಗ್ ಆಗೋಕ್ಕೆ ಮೇಯ್ನಾಗಿ ಗೋಂದೆ ಒಂದು ಬೆಸ್ಟ್ ರಿಸಲ್ಟ್ ಸಿಗೋದು ಅಂತ ಹೇಳ್ತಾರೆ. ಮತ್ತು ಇದನ್ನ ಹಾಕ್ಕೊಂಡ್ರೆ ಒಂಥರ ಕ್ರಿಸ್ಪಿಯಾಗೂ ಇರುತ್ತೆ, ಕುರುಮ್ ಅನ್ನೋ ಥರ. ಹೀಗೆ ಊದಬೇಕು ನೋಡಿ, ಕಲರ್ ಹೆಂಗೆ ಚೇಂಜ್ ಆಗಿದೆ, ಬಲ್ಜ್ ಆದಂಗೆ ಆಗಿದೆ ಅಲ್ಲ, ಈ ಥರ. ಆಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಗೋಡಂಬಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂಜೂರನ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ, ಮತ್ತು ಖರ್ಜೂರ 2 ಥರದ ತಗೊಂಡಿದ್ದೀನಿ. ಚೆನ್ನಾಗಿ ಗೋಡಂಬಿನ ಫ್ರೈ ಮಾಡ್ಕೊಬೇಕು. ಮೋಹನ್ ಹೊರಗಡೆಯಿಂದ ಬಂದರು, ಒಂದು ಲೋಟ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ಗೋಡಂಬಿನ ಫ್ರೈ ಮಾಡೋದನ್ನು ಹಾಗೆ ಬಿಟ್ಬಿಟ್ಟು ಮಸ್ಕ್ ಮೆಲನ್ ಇತ್ತು ಅಂತ ಹೇಳಿಬಿಟ್ಟು ಅವ್ರಿಗೆ ಮಸ್ಕ್ ಮೆಲನ್ ಜ್ಯೂಸನ್ನ ಮಾಡಿಕೊಡ್ತಾ ಇದ್ದೆ. ಇವಾಗಂತೂ ತುಂಬಾ ಶೆಕೆ ಅಲ್ಲ, ಯಾವುದಾದ್ರೂ ಒಂದು ಜ್ಯೂಸ್ ಕುಡಿತಾನೆ ಇರಬೇಕು ಅಂತ ಅನಿಸುತ್ತೆ ನನಗೂ. ಹಾಗಾಗಿ ಫಸ್ಟ್ ಅವ್ರಿಗೆ ಮಾಡಿಕೊಟ್ಟು ನೆಕ್ಸ್ಟ್ ಇದನ್ನು ಮುಗಿಸ್ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಫ್ರೈ ಆದಮೇಲೆ ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲೇ ವಾಯ್ಸ್ ಕೊಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ, ಎಡಿಟ್ ಮಾಡುವಾಗ ಈಸಿ ಆಗುತ್ತೆ ಅಂತ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಮೋಹನ್ ಬಂದುಬಿಟ್ರಪ್ಪ. ಎಲ್ಲಿಂದ ಮಾತಾಡೋದು, ನಾನು ಅವ್ರ ಫೋನಲ್ಲಿ ಮಾತಾಡೋದೇ ಜಾಸ್ತಿ ಆಗಿತ್ತು. 100 ಗ್ರಾಮ್ ಬಾದಾಮಿ ಮತ್ತು 100 ಗ್ರಾಮ್ ಪಿಸ್ತಾನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 100 ಗ್ರಾಮ್ ವಾಲ್ನಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡೀಪ್ ಫ್ರೈ ಬೇಡ, ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. 50 ಗ್ರಾಮಷ್ಟು ಪಂಪ್ಕಿನ್ ಸೀಡ್ಸ್ ಇತ್ತು, ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು 50 ಗ್ರಾಮಷ್ಟು ಇದು ಕಲಂಗರಿ ಹಣ್ಣಿಂದು ಸೀಡ್ಸ್ ಇರುತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಹಾಕ್ಕೊಂಡೆ ಫ್ರೈ ಎಲ್ಲ ಆದಮೇಲೆ. ಅದನ್ನು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅದು ಸ್ವಲ್ಪ ಪಟ ಅಂತ ಸೌಂಡ್ ಬರುತ್ತೆ, ಆವಾಗ ಆಫ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಅದನ್ನು ಒಂದು ಸಪ್ರೇಟ್ ಬೌಲಿಗೆ ಹಾಕ್ಕೊಂಡೆ, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ. ನೆಕ್ಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ, ಬಿಕಾಸ್ ಮತ್ತೆ ಅದು ಇನ್ನೊಂದ್ಸತಿ ಫ್ರೈ ಮಾಡಿದ್ರೆ ಹೊತ್ತದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. 100 ಗ್ರಾಮಷ್ಟು ಗಸಗಸೆನ ಫ್ರೈ ಮಾಡ್ಕೊಂಡು ಅದನ್ನು ಡ್ರೈ ನಟ್ಸ್ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅರ್ಧ ಕೊಬ್ಬರಿಯಷ್ಟು ಚೆನ್ನಾಗಿ ಅದನ್ನು ತುರ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ. ಅಂಜೂರ ಮತ್ತು ಖರ್ಜೂರ ಎರಡನ್ನೂ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ತುಪ್ಪನ ಹಾಕ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸಪ್ರೇಟಾಗಿ ಇನ್ನೊಂದು ಖರ್ಜೂರನ ಕಟ್ ಮಾಡ್ಕೊಂಡಿದ್ದೆ, ಬೇರೆ ಥರದ್ದು ಸೀಡ್ಲೆಸ್ಸು ಮತ್ತು ಸೀಡ್ ಇರೋ ಅಂಥದ್ದು, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ದ್ರಾಕ್ಷಿನೂ ಇಟ್ಕೊಂಡಿದ್ದೆ, ದ್ರಾಕ್ಷಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿಸಿ ಬಿಸಿ ಇದ್ದಾಗಲೇ ಕಟ್ಟಬೇಕು, ಹಾಗಾಗಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಮೆಲ್ಟ್ ಆದಂಗೆ ಆಗಿಬಿಡುತ್ತೆ.
ಡ್ರೈ ನಟ್ಸ್ ಏನಿತ್ತು ಅದನ್ನೆಲ್ಲದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕ್ಬಿಟ್ಟು. ನೋಡಿದ್ರಲ್ಲ ಪ್ರೋಸೆಸ್ ತೋರಿಸಿದ್ದೀನಲ್ಲ, ಅದೆಲ್ಲದು ಇವಾಗ ಕಂಪ್ಲೀಟಾಗಿ ಒಂಚೂರು ತಣ್ಣಗಾಗಬೇಕು, ಯಾಕಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಇದನ್ನ ಇಷ್ಟು ದಪ್ಪಕ್ಕೂ ಬೇಕಾದರೆ ಕಟ್ಟಿ ಇಟ್ಕೋಬೋದು, ಬಟ್ ಲಿಪಿ ತಿನ್ನಲ್ಲ, ಸ್ವಲ್ಪ ತರಿ ತರಿ ಇದ್ರೆ ಹೆಂಗೋ ತಿನ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಅಂಥೇಳಿ ಇದು ಗೋಂದನ್ನ ಫ್ರೈ ಮಾಡಾದ್ಮೇಲೆ ಹಿಂಗೆ ಬರುತ್ತೆ. ಅದಾದಮೇಲೆ ಕೊಬ್ಬರಿ ಇದೆ ಅಲ್ಲ, ಕೊಬ್ಬರಿನೂ ಅಷ್ಟೇ ಫ್ರೈ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಡಿದ್ದೀನಿ. ಫ್ರೈ ಮಾಡಿದ್ರೆ ಒಂಥರ ಕ್ರಿಸ್ಪಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಎರಡು ಥರದ್ದು ಖರ್ಜೂರ ಮತ್ತು ಉತ್ತುತ್ತೆ, ದ್ರಾಕ್ಷಿ ಇಷ್ಟನ್ನು ಸಣ್ಣಗೆ ಕಟ್ ಮಾಡಿಕೊಂಡು ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಮಿಕ್ಸಿಲಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. 100 ಗ್ರಾಮ್ ಯೂಸ್ ಮಾಡಿದ್ದೀನಿ. ಗೋಡಂಬಿ, ವಾಲ್ನಟ್ಟು, ಪಿಸ್ತಾ, ದ್ರಾಕ್ಷಿ, ಬಾದಾಮಿ, ಖರ್ಜೂರ, ಅಂಜೂರ. ಗೋಂದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ತರಿ ತರಿಯಾಗಿ ಇವಾಗ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಇದನ್ನ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ, ತುಂಬ ತರಿ ತರಿಯಾಗಿ ಮಾಡಲ್ಲ, ಪಲ್ಸ್ ಮೂಡಲ್ಲಿ ಮಾಡ್ಕೊಂಡ್ರೆ ಸಾಕು. ಈ ಥರ ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಸಣ್ಣನೂ ಇಲ್ಲ, ತುಂಬ ದಪ್ಪನೂ ಇಲ್ಲ ಅನ್ನಂಗಿದೆ. ಇದನ್ನ ರುಬ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆ್ಯಕ್ಚುಲಿ. ಈ ಥರ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಿಂಗೆ ಉಂಡೆ ಕಟ್ಟಿ ಇಡ್ತಾ ಇದ್ದೀನಿ. ಹೆಲ್ದಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ರೆಡಿ ಆಗುತ್ತೆ. ಡೈಲಿ 1 ಲೋಟ ಹಾಲು ಕುಡಿದು ಇದನ್ನು ತಿಂದರೆ ನಿಜವಾಗ್ಲೂ ಒಂಥರ ಸ್ಟ್ರೆಂತ್ ಅಂತ ಅನಿಸುತ್ತೆ. ಲಿಪಿಗೂ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಕೊಡ್ತೀನಿ, ಇಲ್ಲ ಅಂತ ಅಂದರೆ ಸ್ಕೂಲಿಂದ ಬಂದಾಗ ಕೊಡ್ತೀನಿ. ಲಿಪಿ ಸ್ಕೂಲಿಂದ ಬಂದಲು, ಸ್ಯಾಟರ್ಡೇ ಆಗಿತ್ತಲ್ವ, ಹಾಗಾಗಿ ಫುಲ್ಲು ಆಟ ಆಡೋದು. ಪಾಪುನ ಕೈಕಾಲು ತೊಳೆದೇನೆ. ಲಿಪಿ ಫಸ್ಟ್ ಕೈಕಾಲು ತೊಳ್ಕೊಂಬ ಲಿಪಿ, ಆಮೇಲೆ ಪಾಪುನ ಆಟ ಆಡಿಸುವಂತೆ ಅಂತ ಹೇಳಿದೆ. ಪಾಪು ನೋಡಿಯಲ್ಲಿ ಲಿಪಿ ಹೋಗಿದ ತಕ್ಷಣ ಕತ್ತೆತ್ತು ನೋಡೋದು. ಸ್ವಲ್ಪ ಹೊತ್ತು ಮೋಹನ್ ಜೊತೆ ಆಟ ಆಡ್ತಾ ಇದ್ಲು. ಮೋಹನಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೀನಿ, ಹೆಂಗಿದೆ ನೋಡಿ ಅಂತ ಹೇಳ್ಬಿಟ್ಟು ತಿನ್ನೋಣ ಅಂತೇಳಿ ಕೊಡ್ತಾ ಇದ್ದೆ. ಡ್ರೈ ಫ್ರೂಟ್ಸ್ ಉಂಡೆ ಕೊಡ್ತೀನಿ, ಹೆಂಗಿದೆ ಅಂತ ಅಪ್ಪ ಹೇಳುತ್ತೆ. ಪ್ಲೇಟ್ ತಗೋಬೋ, ಓಡು ಬರ್ತಂತ, ಓಡು ಚಿಕ್ಕದೊಂದು ಪ್ಲೇಟು ಮಾಡಿ ಕೊಟ್ಟಿಸ್ಕೊ. ನೀನು ಅಪ್ಪ ಟೇಸ್ಟ್ ಮಾಡಿ ನಿಜ ಹೇಳ್ಬೇಕು ಇವಾಗ. ಚೂರು ಟೇಸ್ಟ್ ಮಾಡಿ ಅಪ್ಪಗೋಸ್ಕರ ಪ್ಲೀಸ್. ನಿಜ ಹೇಳಿ ಕರೆಕ್ಟಾಗಿದೆ. ಮೈದಲ್ಲಿ ಶುಗರು ಹಾಕಿಲ್ಲ, ಬೆಲ್ಲನೂ ಹಾಕಿಲ್ಲ, ಡೇಟ್ಸು ಅಂಜಿರೋದಲ್ಲೇ. ಮೋಹನ್ ಲಿಪಿ ಸೂಪರ್ ಆಗಿದೆ ಅಂದರು, ನಂಗೂ ಸಾಕು ಅನ್ನಿಸ್ತು. ವಿದ್ಯಾರ್ಥಿಯಾ ಆ್ಯಕ್ಚುಲಿ ಇದಿಷ್ಟು 1 kg ತರಿಸಿದೆ ಅಲ್ವಾ, ಇದಕ್ಕೆ ಹಾಕಿ ಎತ್ತಿಟ್ಕೊತೀನಿ. ಆಲ್ಮೋಸ್ಟ್ ನಮ್ಮಲ್ಲಿ ಒಂದು 2 ಮಂತ್ಸಿಗೆ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಹುಳ ಬರೋದು ಆ ಥರದ್ದು ಏನು ಪ್ರಾಬ್ಲಮ್ ಆಗಲ್ಲ. ಈ ಗ್ಲಾಸ್ ಸ್ಟೋರೇಜ್ ಕಂಟೈನರ್ಗೆ ಇಟ್ಕೋಬೋದು. ಡ್ರೈ ಫ್ರೂಟ್ಸ್ ಆ್ಯಕ್ಚುಲಿ ಮೋಹನ್ ಫ್ರೆಂಡ್ ಒಬ್ಬರು ಹೋಲ್ಸೇಲಲ್ಲಿ ತುಂಬ ಚೆನ್ನಾಗಿ ತಂದು ಕೊಡ್ತಾರೆ ಆಯಿತಾ, ಅವ್ರ ಹತ್ರ ತರಿಸಿದ್ದೆ ನಾನು. ಆಲ್ಮೋಸ್ಟ್ ನನಗೆ ತುಂಬಾ ವರ್ತ್ ಅಂತ ಅನ್ನಿಸ್ತು. ಕ್ವಾಲಿಟಿನೂ ಚೆನ್ನಾಗಿದೆ. ಎಲ್ಲ 1 kg ತರಿಸ್ಕೊಂಡಿದ್ದೀನಿ. ಹುಳ ಅಂತೂ ಬರಲ್ಲ, ಯಾಕಂದರೆ 2-3 ಮಂತ್ಸಲ್ಲಿ ಖಾಲಿ ಮಾಡಿಬಿಡ್ತೀನಿ. ಇವಾಗ ಒಂದು ರೌಂಡ್ ಉಂಡೆ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನು ಫ್ರೈ ಮಾಡಿ ಪುಡಿ ಮಾಡಿ ಲಿಪಿ ಬಾಕ್ಸಿಗೆ ಅಥವಾ ಏನಕ್ಕಾದ್ರೂ ಹಾಗೆ ತಿಂದು ಖಾಲಿ ಮಾಡೋಣ ಅಂತ, ಡಯಟ್ ಮಾಡೋಣ, ಒಂಚೂರು ಸಣ್ಣ ಆಗೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು, ನಮ್ಮ ಅಮ್ಮ ನಗಾಡ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ನಾನು ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಟೈಮ್ ಸಿಕ್ತು. ಯೂಟ್ಯೂಬಿಂದ ಎಷ್ಟು ಲಕ್ಷ ದುಡ್ದಿದ್ದೀರಾ, ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಇವಾಗಿದ್ದಾರಲ್ಲ, ಇಷ್ಟೊಂದು ಕಂಟೆಂಟ್ ಕ್ರಿಯೇಟರ್ಸು ಇರಲಿಲ್ಲ, ಮತ್ತು ಇಷ್ಟೊಂದು ಕಾಂಪಿಟೇಷನ್ನು ಇರಲಿಲ್ಲ. ನಾನು ಸ್ಟಾರ್ಟ್ ಮಾಡಿದಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈ iPhone 11 ಸ್ಟಾರ್ಟ್ ಮಾಡಿದೆ. ನನಗೂ ಸ್ಟಾರ್ಟಿಂಗ್ ಭಯ ಇತ್ತು ಇನ್ವೆಸ್ಟ್ ಮಾಡೋಕ್ಕೆ, ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಕ್ಯಾಮ್ರಾ, ಫೋನು ಅಂತ ಹೇಳ್ಬಿಟ್ಟು. ನನಗೂ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ನಾನೇನು ಮಾಡಿದೆ,
ಹಳೆ ಫೋನಲ್ಲೇ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಫಸ್ಟು 800 ರುಪೀಸ್ನ ಇನ್ವೆಸ್ಟ್ ಮಾಡಿ ಒಂದು ಟ್ರೈಪಾಡ್ನ ತೊಗೊಂಡೆ, ಬರೀ 800 ರುಪೀಸು. ನಾನು ತುಂಬ ಸರ್ಚ್ ಮಾಡಿದೆ ಐಫೋನಿಗೆ ಕರೆಕ್ಟಾಗಿ ನಿಲ್ಲಕ್ಕೆ ಯಾವ್ದು ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ 800 ರುಪೀಸ್ ಕೊಟ್ಟು ಅಮೆಝಾನಲ್ಲಿ ಒಂದು ಟ್ರೈಪಾಡ್ನ ತೊಗೊಂಡಾದ್ಮೇಲೆ ಮೋನ್ನ ಕೇಳಿದೆ, ನಂಗೊಂದು ಒಳ್ಳೆ ರಿಂಗ್ ಲೈಟ್ ಬೇಕು ಅಂತ ಹೇಳ್ಬಿಟ್ಟು. ಸರಿ ಆಯಿತು ತಗೋ, ಏನು ಮಾಡೋಕ್ಕೆ ಹೊಟ್ಟಿದ್ಯಾ ಮಾಡು ಅಂತ ಹೇಳಿದ್ರು. ರಿಂಗ್ ಲೈಟ್ನ ನಾನು ಆಲ್ಮೋಸ್ಟ್ 4800 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ, 5000. ನಾನು ಟೋಟಲ್ ಸ್ಟಾರ್ಟಿಂಗ್ ವಿಡಿಯೋ ಮಾಡೋಕ್ಕೆ ಇನ್ವೆಸ್ಟ್ ಮಾಡಿದ್ದು ಬರೀ 4800 ಟ್ರೈಪಾಡ್ ಸೇರಿ 6000 ರೂಪಾಯಿ ಇನ್ವೆಸ್ಟ್ ಮಾಡಿದೆ ಅಷ್ಟೇ ನಾನು. ಅದಾದಮೇಲೆ ಈ ಫೋನಲ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ನನಗೆ, ಅವಾಗ ಇದರಲ್ಲೇ ಖುಷಿ ಅನ್ನಿಸ್ತಾ ಇತ್ತು. ಸೊ ಫಸ್ಟ್ ಏನು ಮಾಡಿದೆ, ಶಾರ್ಟ್ಸ್ ವೀಡಿಯೋಸ್ನ ಶೂಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಶಾರ್ಟ್ಸ್ ವೀಡಿಯೋಸ್ನ ಶೂಟ್ ಮಾಡಿಕೊಂಡು ಒಂದೇ ದಿನ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು ಮೂರೂ ಒಟ್ಟಿಗೆ ನಾನು ಬಿಲ್ಡ್ ಮಾಡ್ಕೋಬೇಕು ಅಂತ ನನ್ನ ತಲೆಯಲ್ಲಿತ್ತು. ಹಾಗಾಗಿ ಏನು ಮಾಡಿದೆ, ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬಿಗೆ, ಫೇಸ್ಬುಕ್ಕಿಗೆ ಒಂದೇ ದಿನ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದೆ. ವ್ಯೂಸ್ ಎಲ್ಲ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ನನಗೂ ಒಂಥರ ಖುಷಿ ಆಯಿತು, ಒಂದು ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ ಆಲ್ಮೋಸ್ಟು ಪ್ರತಿದಿನ ಎವ್ರಿ ಡೇ ಏನಪ್ಪ ಅಂತಂದರೆ, ಈ ಒಂದು ಕಂಟೆಂಟ್ ಕ್ರಿಯೇಷನಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಎವ್ರಿ ಡೇ ನಾವು ಒಂದೊಂದು ಹೊಸ ಕಂಟೆಂಟ್ನ ಕೊಡಬೇಕು, ಹೊಸದಾಗಿ ವೀಡಿಯೋಸ್ನ ಹಾಕ್ತಾನೆ ಇರಬೇಕು. ಬಟ್ ನನಗೇನು ಅಂತ ಅಂದರೆ, ಲಕ್ಕಿಲಿ ನನಗೆ ಡೈಲಿ ನನ್ನ ಹತ್ರ ಇರೋವಂಥ ಐಡಿಯಾಸ್ ಏನಿತ್ತು, ಐಡಿಯಾಸ್ ಎಲ್ಲದನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ವೀಡಿಯೋಸ್ನ ಮಾಡಿಬಿಟ್ಟು. ಸೊ ಇವಾಗ ಹೆಂಗೆ ಅಂತ ಅಂದರೆ, ನಾವಿವಾಗ ಯಾರ್ದೋ ಒಬ್ರದ್ದು ಕಾಪಿ ಮಾಡಿದ್ರು ವೀಡಿಯೋಸ್ನ, ಅದು ಎಷ್ಟು ದಿನ ಇರುತ್ತೆ ಅವ್ರ ಚಾನಲ್ ಇರೋ ತನಕ ಅಲ್ವಾ. ಸೊ ಯಾವಾಗಲೂ ಅಷ್ಟೇ ನಮಗೇನು ಮೈಂಡ್ ಇರುತ್ತೆ, ನಮಗೇನು ತಲೆ ಕೊಟ್ಟಿರ್ತಾನೆ ದೇವರು, ಅದನ್ನು ಯುಟಿಲೈಸ್ ಮಾಡಿಕೊಂಡು ವೀಡಿಯೋಸ್ನ ಮಾಡಬೇಕು. ಸೊ ನಾನು ಅದೇ ಥರ ಮಾಡ್ಕೊಂಡು ಬಂದೆ. ಯಾವುದೇ ಚಾನಲ್ನಾಗಿರ್ಬೋದು, ಬೇರೆ ಚಾನಲ್ನವ್ರದ್ದಾಗಿರ್ಬೋದು, ಕಾಪಿ ಮಾಡೋಕ್ಕೆ ಹೋಗಲಿಲ್ಲ. ನನಗೇನಿತ್ತು ಅದ್ರ ಬಗ್ಗೆ ಮಾಡ್ಕೊಂಡು ಹೋದೆ. ಸೊ ಸ್ಟಾರ್ಟಿಂಗ್ ಒಳ್ಳೊಳ್ಳೆ ಟಿಪ್ಸ್ನ ಕೂಡ ಶೇರ್ ಮಾಡ್ತಾ ಇದ್ದೆ. ಮತ್ತೇನು ಅಂತ ಅಂದರೆ, ಹೊಸದಲ್ಲ, ಎಲ್ಲರಿಗೂ ತುಂಬ ಖುಷಿ ಆಯಿತು ಅಂತ ಅನಿಸುತ್ತೆ. ಸೊ ಎಲ್ಲರೂ ಚೆನ್ನಾಗಿ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರು. ಮತ್ತು ತುಂಬ ಜನ ನನಗೆ ನೀವು ಹಾಕೋ ಡ್ರೆಸ್ ಚೆನ್ನಾಗಿರುತ್ತೆ ಮತ್ತು ಮನೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡೋರು ನನಗೆ. ಸೊ ಮೇ ಬಿ ಆವಾಗ ನಾನು ಮಾಡ್ತಿದ್ದಂತಹ ಟೈಮಲ್ಲಿ ನಾನು ಮಾಡ್ತಿರೋ ತುಂಬ ಜನಕ್ಕೆ ಇಷ್ಟ ಆಗಿ ಫಾಲೋ ಮಾಡಿದರು. ಆ್ಯಂಡ್ ನೆಕ್ಸ್ಟ್ ನಾನು ಏನು ಮಾಡಿದೆ, ಈ ಒಂದು ಫೋನಲ್ಲೇ ಸ್ಟಾರ್ಟ್ ಮಾಡಿದ್ದಲ್ಲ, ಆಲ್ಮೋಸ್ಟ್ 10,000 ಫಾಲೋವರ್ಸ್ ಆದರು ನನಗೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅವಾಗ ನನಗೊಂದು ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ನೆಕ್ಸ್ಟ್ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿ. ನನ್ನ ತಂಗಿ ಆ್ಯಕ್ಚುಲಿ ಟ್ರಿಪ್ಪಿಗೆ ಹೋಗಿದ್ಲು ದುಬೈಗೆ. ನಾನು ಮೋನ್ಗೆ ಹೇಳಿದೆ, ಇಲ್ಲ ನಂಗೆ ಫೋನ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಮೋನ್ ಇಲ್ಲ, ಏನಕ್ಕೆ ನಿನಗೆ ಕೊಡ್ಸಲ್ಲ ನಾನು, ಏನಕ್ಕೆ ಇವಾಗ ನಿನಗೆ 1.5 ಲಕ್ಷದ ಫೋನು ಇರೋದೇ ಸಾಕು ಅಂತ ಅಂದರು. ನಾನು 2 ದಿನ ಹಠ ಮಾಡಿದೆ, ಸರಿ ಅಂತ ಹೇಳ್ಬಿಟ್ಟು. ನನ್ನ ತಂಗಿ, ನೀನು ಬೇಕು ಅಂದರೆ ಇವತ್ತೇ ದುಡ್ಡು ಹಾಕಬೇಕು ಅಂತ ಅಂದ್ಲು. ಸರಿ ಮೋನಿಗೆ ಹೇಳಿದೆ. ಆಮೇಲೆ ಮೋನ್ ಅವಳ ಅಕೌಂಟಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ರು. 1,15,000 ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಈ ಫೋನ್ನ ತೊಗೊಂಡಿದ್ದು. ಈ ಫೋನ್ನಲ್ಲಿ ವೀಡಿಯೋಸ್ ಜಾಸ್ತಿ ಶೂಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. 50,000 ಸಬ್ಸ್ಕ್ರಿಪ್ಷನ್ ಆಯಿತು, 50,000 ಫಾಲೋವರ್ಸ್ ಆಯಿತು, 100K ಆಯಿತು. ಫುಲ್ ಖುಷಿ ಆಯಿತು ನನಗೆ. ಸೊ ಅಷ್ಟೇ ನಾನು ಇನ್ವೆಸ್ಟ್ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಈ ಫೋನಲ್ಲೇ ನಾನು 2 ಇಯರ್ಸ್ ವೀಡಿಯೋ ಮಾಡಿದ್ದೀನಿ. 2 ಇಯರ್ಸ್ ವೀಡಿಯೋ ಮಾಡಿ ನಾನು ಅರ್ನ್ ಮಾಡಿ ಆದಮೇಲೆ, ಸೊ ಇವಾಗ ನನಗೊಂದು ಕಾನ್ಫಿಡೆನ್ಸ್, ಇನ್ನೂ ಚೆನ್ನಾಗಿ ವೀಡಿಯೋಸ್ನ ಕೊಡಬೇಕು, ಕ್ಲಾರಿಟಿ ಇರಬೇಕು ಅಂತ ಹೇಳಿ. ಹಾಗಾಗಿ ಮೋನ್ ಏನು ಮಾಡಿದ್ರು, ಸರಿ ಚೆನ್ನಾಗಿ ವೀಡಿಯೋಸ್ನ ಹಾಕು, ಎಲ್ಲ ಒಳ್ಳೆ ರೆಕಗ್ನಿಷನ್ ಸಿಗ್ತಾ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ನನಗೆ ಲ್ಯಾಪ್ಟಾಪ್ನ ಕೊಡಿಸಿದ್ರು. ಅದನ್ನು ತೋರಿಸಿದ್ದೀನಿ ಅಲ್ಲ ನಿಮಗೆ ಅದೊಂದು ವೀಡಿಯೋದಲ್ಲಿ. ಲ್ಯಾಪ್ಟಾಪ್ನ ಕೊಡಿಸಿದ್ರು. ಅದಾದಮೇಲೆ ಸೊ ಈಗ ನನಗೆ ತುಂಬ ಸ್ಟೋರೇಜ್ ನೆಸೆಸಿಟಿ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ನಾವು ಮಾಡೋ ವೀಡಿಯೋಸಲ್ಲಿ ಕೆಲವೊಂದು ಹಳೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದ್ರೂ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ಜೊತೆಗೆ ನಾವು ಅದನ್ನು ಜಾಯಿನ್ ಮಾಡಿ ಹಾಕ್ಬೋದು, ಮತ್ತು ಮೆಮೊರೀಸ್ ಎಲ್ಲ ಅಂತ ಹೇಳಿ. ನಾನೇನು ಮಾಡ್ತಾಯಿದ್ದೆ, ನಂಗೆ ಅವಾಗ ಗೊತ್ತಾಗಲಿಲ್ಲ. ಇದನ್ನು ತರಿಸ್ಕೊಳ್ಳುವಾಗ ಬರೀ 256 GB ತರಿಸ್ಕೊಂಡಿದ್ದೆ. ಯಾವಾಗಲೂ ಸ್ಟೋರೇಜ್ ಫುಲ್ ಅಂತಲೇ ಅನ್ನಿಸ್ತಾ ಇತ್ತು. ತುಂಬಾ ಇಂಪಾರ್ಟೆಂಟ್ ಆ್ಯಕ್ಚುಲಿ ಸ್ಟೋರೇಜ್ ಅನ್ನೋದು. ಹಾಗಾಗಿ ಏನು ಮಾಡಿದೆ, ಲ್ಯಾಪ್ಟಾಪಲ್ಲಿ ನಾನು 512 GB ತರಿಸ್ಕೊಂಡೆ. ಸೊ ಅದು ಸಾಕಾಗಲಿಲ್ಲ, ಅದರಲ್ಲೂ ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತು. ಸೊ ಈ ಸತಿ ಏನು ಮಾಡಿದೆ ಅಂತ ಅಂದರೆ, ಈ ಸಲ ಏನು ಮಾಡಿದೆ, ನಂದು ಸ್ಫೂರ್ತಿನೇ ಈ ಸಲನೂ ಅಷ್ಟೇ ಫೋನ್ನ ತರಿಸ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿದ್ಲು. ನನ್ನ ಕಸಿನ್ ಒಬ್ಬರು ದುಬೈಯಲ್ಲಿದ್ದರು. ಅವ್ರು ಆ್ಯಕ್ಚುಲಿ ದುಬೈಯಿಂದ ಬರಬೇಕಾದ್ರೆ ನನಗೆ ಇದನ್ನು ತರಿಸ್ಕೊಟ್ರು. ಆಲ್ಮೋಸ್ಟ್ ಇದಕ್ಕೆ 2 TB ತರಿಸ್ಕೊಂಡೆ ನಾನು. ಸ್ಟೋರೇಜ್ ತುಂಬ ಇಂಪಾರ್ಟೆಂಟು. ಯಾವಾಗಲೂ ನಂಗೆ ಸ್ಟೋರೇಜ್ ಫುಲ್ ಅಂತ ಅನಿಸ್ತಿರುತ್ತೆ, ನಂಗೆ ಹಿಂಸೆ ಅಂತ. ನಾನು ಫಸ್ಟ್ 1 TB ತೊಗೊಳಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಸೊ ಮೋನ್ ಬೇಡಷ್ಟು 2 TBನೇ ತೊಗೊಂಬಿಡು, ನಿಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು 2 TBದು ಫೋನ್ನ ಕೊಡಿಸಿದ್ರು. ಆಲ್ಮೋಸ್ಟ್ ಇದಕ್ಕೆ ನಾನು 2 lakhs ಇನ್ವೆಸ್ಟ್ ಮಾಡಿದ್ದೀನಿ. ಎಷ್ಟು ದಿನ ಆದಮೇಲೆ
3 ಇಯರ್ಸ್ ನನ್ನ 2.5 ಇಯರ್ ಜರ್ನಿ ಆದಮೇಲೆ ನಾನು ಇಷ್ಟನ್ನ ಇನ್ವೆಸ್ಟ್ ಮಾಡಿರೋದು. ಅಲ್ಲಿ ತನಕ ನೀವು ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ಟಾರ್ಟಿಂಗ್ ಕಡಿಮೆನೇ ಇನ್ವೆಸ್ಟ್ ಮಾಡಿ, ಒಂದು ಒಳ್ಳೊಳ್ಳೆ ಕಂಟೆಂಟ್ನ ಕೊಟ್ಟು ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ತೆಗೆದು ನಿಮಗೆ ಹೇರ್ ಸ್ಟೈಲ್ ಅಥವಾ ಟಿಪ್ಸು, ರೆಮಿಡಿ, ಕುಕ್ಕಿಂಗು, ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆ, ಆರ್ಗನೈಸೇಷನ್ನು, ಅದನ್ನು ಮಾಡ್ಕೊಳ್ತಾ ಹೋದರೆ ನೀವು ಕ್ಲಿಕ್ ಆಗ್ಬೋದು. ಬಟ್ ಇವಾಗಂತೂ ತುಂಬ ಕಾಂಪಿಟೇಷನ್ ಇರೋದ್ರಿಂದ ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡಿ, ಒಳ್ಳೊಳ್ಳೆ ರೆಸಿಪೀಸ್ ಆ ಥರದ್ದು ಹಾಕಿ. ಬಟ್ ನಾನು ಗ್ರ್ಯಾಜುಯಲಿ ಲಾಸ್ಟಿಗೆ ಕಂಪೇರ್ ಮಾಡಿದ್ರೆ ಇವಾಗ ಪಾಪು ಎಲ್ಲ ಆದಮೇಲೆ ಸ್ವಲ್ಪ ಕಂಟೆಂಟ್ಸ್ ಕಮ್ಮಿ ಮಾಡಿದ್ದೀನಿ. ಇದಿಷ್ಟು ನೆಕ್ಸ್ಟ್ ಏನೇನು ಎಷ್ಟು ಅರ್ನ್ ಮಾಡ್ಬೋದು, ಯಾವ ಥರ ಅಂತ ಹೇಳ್ಬಿಟ್ಟು ಯೂಟ್ಯೂಬಿಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲರ ಹತ್ರನೂ ಇರೋ ಟ್ರೆಂಡಿಂಗ್ ಕಲರ್ ಫೋನ್ನೇ ನಾನು ತೊಗೊಂಡೆ, ಆರೆಂಜ್ ಕಲರ್. ಆ್ಯಕ್ಚುಲಿ ನನ್ನ ತಂಗಿ ಇಲ್ಲ, ನಂಗೆ ಇಷ್ಟ ವೈಟ್ ಅಂತೇಳಿ ಅವಳು ವೈಟ್ ಕಲರ್ ತೊಗೊಂಡ್ಲು, ನಾನು ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಇವಾಗ ಇಷ್ಟೋ ತನಕ ಇದರಲ್ಲೇ ವೀಡಿಯೋ ಮಾಡ್ತಾಯಿದ್ದೆ, ಇವಾಗ ಹಳೆ ಫೋನಲ್ಲಿ ವೀಡಿಯೋನ ಹಿಡಿದು ತೋರಿಸ್ತಿದ್ದೀನಿ. ಇದು ನನ್ನ ಫೋನ್. ನಿಮಗೆ ಈ ಒಂದು ವಿಡಿಯೋಯಿಂದ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.